ಮತ್ತು ಭಕ್ತರಿಗೆ ಭಕ್ತರೇ ಬಹಳ ಶ್ರೇಷ್ಠ. ಅನಸೂಯ ನದಿಯ ಮನೆಯಾಗ ಹೋಗಿ ಬ್ರಹ್ಮ ವಿಷ್ಣು ಮಹೇಶ್ವರ ಕೂಸಾದರು ಇವೆಲ್ಲ ಅವ್ರು ಹೇಳಿದ್ದಕ್ಕೆ ಎಷ್ಟೋತನ ಕೇಳಿದ್ದಾಗಿಲ್ಲ. ಈಗ ಭಕ್ತ ಮತ್ತು ದೇವರ ಅನರ್ಥವರು ಯಾವ ರೀತಿ ಇದ್ದಾರೆ ಎಲ್ಲ ಗೊತ್ತು ಇಲ್ಲ ಅಂತ ಹೇಳುವುದಿಲ್ಲ. ಅದಕ್ಕೆ ದೇವರ ಪಾಲ ಹೆಂಗಪ್ಪ ಅಂದ್ರೆ ಅಣುವೇದ ಕಷ್ಟಗಳಲ್ಲಿ ಭಗವಂತಾನ ಒಂದೇ ಅಲ್ಲದೆ ಎಲ್ಲರೂ ದೇವರಂತೆ ಸೃಷ್ಟಿಯಾಗಿದೆ. ಆಮೇಲೆ ಭಕ್ತ ಬಂದ ಭೂಮಿ ಮೇಲೆ ಅವನ ಪೂಜೆಯನ್ನ ದೇವರ ಪೂಜೆಯನ್ನು ಮಾಡಿ ಭಗವಂತನೇ ಭಕ್ತನನ್ನು ಹುಡ್ಸ ಮತ್ತು ಭಕ್ತನನ್ನು ಹುಡ್ಸ ದೇವ ಶ್ರೇಷ್ಠ ಏನು ಭಕ್ತ ಶ್ರೇಷ್ಠ ನಿವೇದನ ಮಾಡುವುದು. ನೋಡ್ರಿ ಮಾಡ್ಯಾನಂದ್ರ ಆಮ್ಯಾಗ ಬಂದ ಭಗವಂತನ ಸಿದ್ದೇಶ್ವರ ಮತ್ತು ಸಾಧಾ ಮನುಷ್ಯರು ಮಾನವರ ಹೊಟ್ಟಿಗೆ ಹುಟ್ಟಿದರೂ ಸಹಿತ ಇಂಥ ಅಗಾಧ ಪಾಲಗಳನ್ನು ಮಾಡಿ ಜೀವನ ಆದರೂ ಸಹಿತ ಆದ್ರೆ ಭಕ್ತರಿಗೆ ಏನ ದೇವರು ಏನ್ ಹೆಸರದ ಭಕ್ತ ಪ್ರಿಯ ಅಂತ ಹೆಸರದ ಭಕ್ತ ವತ್ಸಲ ಅಂತ ಹೆಸರದ ಋಷಿ ಆಗ ಮಾತ್ರ ಕಠೋಳಗಿದೆ ಮಾಮಯ್ಯ ಸಂಸ್ಕಾರ ಕೊಟ್ಟವ್ರು ಯಾರಂದ್ರೆ ನಮ್ಮ ದೇವರು ಅದಕ್ಕೆ ಹೇಳಿದ ಸಿದ್ದೇಶ್ವರ ಸಂಸ್ಕಾರ ತಾಯಿ ತಂದೆ ಅಣ್ಣ ತಮ್ಮ ಹಿರಿಯರು ಶರಣರು ಸತ್ಪುರುಷರು ಮಾನವ ಸಿದ್ದೇಶ್ವರ ಮಹಾಸ್ವಾಮಿಗಳು ಅದಕ್ಕಾಗಿ ಅವರು ಸರ್ವಜ್ಞ ವಚನವನ್ನು ಮಾಡಿ ಖಂಡಿಸದೆ ಕರಣವನ್ನು ಖಂಡಿಸದೆ ದೇಹವ ಒಂದೊಂದು ಹೋಗಲಿಕ್ಕೆ ಕೈಲಾಸ ಮಾಂಡಲಿಯರು ಪಥ್ಯ ಆಹಾರದಿಂದ ಮಾಡಿದರೆ ಮಾತ್ರ ಶರಣರು ಸಂತರು ಆಗಲಿಕ್ಕೆ ಸಾಧ್ಯ. ಪರಮಾತ್ಮ ತಿರುಗಿ ಹೇಳ್ತಾನೆ ಅವರ ತಿರುಗಿ ಎಂತ ಒಬ್ಬ ಶರಣರು ಸಂತರಾಗಲಿಕ್ಕಂದ್ರೆ ಒಳ್ಳೆಯ ಸತ್ವಗುಣದ ಹಾಕಿ ಆಹಾರವನ್ನು ಮಾಡ್ತಿಲ್ಲ ಅಂತ ಜ್ಞಾನ ಬರ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ನೀವು ಅದಕ್ಕೆ ಹೇಳಿದ್ರು ಯೋಗಿಗಳು ಎಲ್ಲಿಗೆ ಹೋಗುದು ಹುಟ್ಟಿಲ್ಲ ನಿಮ್ಮ ಮನಸ್ಸಿಗೆ ಯಾವಾಗ ಬೇಕಾದ್ರೆ ಸಾಯಿಲು ಯಾವಾಗ ಬೇಕಾದ್ರೆ
ಹೋಗಿ ನಾವು ಊಟ ಭಕ್ತ ಗೋರ ಕುಂಬಾರ ಆದ್ರೆ ಕಾಯ್ದವ ಮಗ ಹಿರಣ್ಯಕಶ್ಯಪನ ಮಗ ಪ್ರಹ್ಲಾದ ಹಿರಣ್ಯಕಶ್ಯಪನ ಹೆಂಡತಿ ಹೆಸರು ಕೈಯ ಅವಾಗ ಪ್ರಹ್ಲಾದ ಹಿರಣ್ಯಕಶ್ಯಪ ಮಾತ್ರ ಶಿವನ ಭಕ್ತ ಆದ ಪ್ರಹ್ಲಾದ ಮಾತ್ರ ನಾರಾಯಣ ಶ್ರೀಹರಿ ಭಕ್ತ ಶ್ರೀಹರಿ ನಾರಾಯಣ ಅಂತ ಶಬ್ದವನ್ನು ಬಿಡುವಳು ಅವನ ಬಾಯಿಗೆ ನಾರಾಯಣ ಶಬ್ದ ಬರಲಾರ್ದಾಗಿ ಹೆಂಗೆ ಮಾಡ್ತೀವಿ ನೀವು ಮಾಡಿ ಸ್ತ್ರೀ ಅಂತ ಅವಾಗ ತಂದೆ ಹೇಳಿದಾಗೆ ತಂದೆ ಹೇಳಿದಾಗ ಯಾಕೆ ಬಂದ್ರಿ ಸ್ವಾಮಿ ಅಂತ ಹೇಳಿ ರಾಜ ಹೇಳಿಕೆ ಹರಿಯಂತ ನಾಮಸ್ಮರಣೆ ಮಾಡಬೇಡ ನೀ ಶಿವನ ಭಕ್ತ ನಿಮ್ಮ ತಂದೆ ಶಿವನ ಭಕ್ತ ಶಿವನನ್ನೇ ನಾಮಸ್ಮರಣೆ ಮಾಡಲ್ಲ ನಾ ಏನು ಮಾಡಿದ್ರು ಬಿಡುವುದಿಲ್ಲ ಸ್ವಚ್ಛವಾಗಿ ನಮ್ಮಿಂದ ಆಗಲಾರದು ಆಗಲಾರದು ಅಂದಾಗ ಏನು ಹೇಳಿದ್ರೆ ಹೇಳ್ಕಸ್ಪ ಏನಂತಾನೆ ಆಗಿ ಕಾಲಿ ಕಟ್ಟಿ ಎಳಿಸಿಬಿಡ್ರಿ ಸತ್ತು ಹೋಗ್ತಾರೆ ಸತ್ತು ಹೋಗ್ತಾರಲ್ಲ ಆವಾಗ ಸಾಯಿ ಬೆಂಕಿ ಬಹಳ ಕಟ್ಟಿಯಲ್ಲಿ ಬೆಂಕಿ ಮಾಡಿ ಬೆಂಕಿ ಸೂರ್ಯ ಭಕ್ತ ಮರಣ ಆಗಬಾರ್ದು ಸೂರ್ಯ ಮುಗಿದರಾಗಬಾರ್ದು ಮರಣ ಆಗಬಾರ್ದು ವರ್ಷದ ಒಳಗೆ ಮರಣ ಆಗಬಾರ್ದು ವರ್ಷದ ಹೊರಗೆ ಆಗಬಾರ್ದು ಶಸ್ತ್ರಾಸ್ತ್ರಗಳಿಂದ ಆಗಬಾರ್ದು ಪ್ರಾಣಿಗಳಿಂದ ಆಗಬಾರ್ದು ಒಟ್ಟು ಪ್ರಾಣಿ ಮರಣ ಹೇಳಿದ ಆಗಬಾರ್ದಂತ ಬ್ರಹ್ಮನನ್ನು ಕುರಿತು 10 ತಪಸ್ಸನ್ನು ಮಾಡಬೇಕು ಬ್ರಹ್ಮನ ಬಂದಾಗ ಆದರೆ ಹಿರಣ್ಯಕಶ್ಯಪ ಬೇಡಿಕೊಂಡ ವರವನ್ನು ಬಿಟ್ಟು ನಮ್ಮ ಭಗವಂತ ವಿಷ್ಣು ಪರಮಾತ್ಮ ಎಂತಾದ ಅವತಾರ ಮಾಡಿ ಬಂದ ಹಿರಣ್ಯಕಶ್ಯಪ ಕೇಳ್ತಿದ್ದ ನಾರಾಯಣ ಬಂದ 101 ಕಂಬಿತ್ತು ರಾಜ ಮಾಡ್ಯವರು ಈ ಕಂಬದಾಗಿದ್ದಾನೆ ಈ ಕಂಬದಾಗಿದ್ದಾನಂತ ಖಡ್ಗ ಕಂಬದ ಹೊಡೆಯವ ನಾರಾಯಣ ಇದ್ದಾನಂತ ಅವಾಗ ಪ್ರಹ್ಲಾದ ಇಲ್ಲಿ ಇದ್ದಾನೆ ಅವಾಗ ಒಂದು ಕಂಬಕ್ಕೆ ಬಂದ ಕಡಿ ಕಂಬಕ್ಕೆ 101 ಕಂಬಕ್ಕೆ ಬಂದ ಖಡ್ಗದಿಂದ ಕಂಬಕ್ಕೆ ಹೊಡಿಬೇಕ ಮೊದಲು ಕೇಳಿ ಇದರಾಗಿದ್ದಾನೆ ನಾರಾಯಣ ಅಂತ ಎಲ್ಲದರೊಳಗಿದ್ದಾನೆ ಖಡ್ಗೆ ಹೊಡೆದ ಕಂಬ ಸೀಳಿ ನರಸಿಂಹದೇವರು ಹೊರಗೆ ನರಸಿಂಹದೇವರು ಹೊರಗೆ ಬಂದು ಗುರು ಮಾಡ್ತಿದ್ದ ಆವಾಗ ಹಿರಣ್ಯಕಶ್ಯಪನ ಪಡಿಗಾನ ಹಾಕೊಂಡು ರಾಜ್ಯವಾಡುವ ಹೊರಸಲಿಗಾಗುತ್ತ ಹೇಳ್ತಾನೆ ಹಿರಣ್ಯಕಶ್ಯಪನ ಹೊರಸಲು ಒಳಗಂತೀಯೋ ಹೊರಸಲು ಹೊರಗಂತೀಯೋ ಅಂದ ಕೆಳಗೆ ನರನ ಶರೀರ ಮ್ಯಾಲ ಸಿಂಹದ ಶರೀರ ನರ ಸಿಂಹ
ನೋಡ್ರಿ ಕೆಳಗೆ ನರಲ್ ಸೇರಿದ ಯಾವ ಸಿಂಹದ ಸೇರಿ ಪ್ರಾಣಿ ಆಕಾರ ಸೂರ್ಯ ಹೊಂಟಾನಂತೀವೋ ಸೂರ್ಯ ಮುಳುಗಾನಂತೀವೋ ಅಂದ್ರೆ ಅರ್ಧ ಸೂರ್ಯ ಮುಳುಗಿದ್ದ ಅರ್ಧ ಸೂರ್ಯ ಇದ್ದ ಸೂರ್ಯ ಹೊಂಟಾನಂತೀವೋ ಸೂರ್ಯ ಮುಳುಗಾನಂತೀವೋ ಅಂದ್ರೆ ಏನೂ ಮಾತು ಬರಲಿಲ್ಲ. ಯಾವ ಶಸ್ತ್ರಾಸ್ತ್ರಗಳನ್ನು ಕಟ್ಟಿಗೆ ತಗೊಳ್ಳಿಲ್ಲ, ಯಾವುದೂ ಇಲ್ಲ. ತನ್ನ ಊರಿನಿಂದ ಹಿರಣ್ಯಕಶ್ಯಪನ ಹೊಟ್ಟೆಯನ್ನು ಸೇರಿದ ಇಲ್ಲ ಹಾಗೆ ಮಾಡಿಕೊಳ್ಳ ಹಾಕೊಂಡ ಅವಾಗ ಪ್ರಹ್ಲಾದ ಹೇಳ್ತಾನೆ, ಏನು ತಾನ ಸ್ವಾಮಿ ಅವ ನಮ್ಮ ತಂದಿದ್ರು ಸಹಿತ ಬಹಳ ದೊಡ್ಡ ತಪ್ಪು ಮಾಡ್ಯಾನ, ಪರಮಾತ್ಮ ತಪ್ಪು ಮಾಡ್ಯಾನ, ಪರಮಾತ್ಮ ಇವನು ಉದ್ಧಾರ ಮಾಡಂತ. ಯಾವಾಗ ಭಕ್ತರ ಆದಿರುವಂತ ಶ್ರೀಹರಿ ಭಕ್ತನ ಆಗಿರುವಂತ ಶ್ರೀಹರಿ ಅವಾಗ ತದಾಸ್ತುವಲ್ಲ, ಪ್ರಹ್ಲಾದನ ಮಾತನ್ನು ಕೇಳಿ ತಂದೆಯನ್ನು ಕಾಯ್ತು. ಪ್ರಹ್ಲಾದನ ಮಾತನ್ನು ಕೇಳಿ ಹಿರಣ್ಯಕಶ್ಯಪನನ್ನು ಕಾಪಾಡ. ಇದು ದೇವರು ಮಾಡಿದ ಕಾರ್ಯನೋ ಏನು ನಿಮ್ಮ ಭಕ್ತರು ಮಾಡಿದ ಕಾರ್ಯ ನೀವೇ ವಿಚಾರ ಮಾಡುತ್ತದ. ದೇವರ ಕಾರ್ಯ. ಇದು ದೇವರ ಕಾರ್ಯದ. ಅದಕ್ಕೆ ದೇವರಿಗೆ ಬಹಳ ದೊಡ್ಡ ಹೆಸರವ, ಅಗಣಿತ ಮಹಿಮಾ ನಮಗೆ. ಇದೇ ಒಂದು ಪದ್ಯ ಹಾಡಿನ ಕೇಳಿದ ಪರಮೇಶ್ವರ ಅಂತ ಹೇಳಿ ನಮ್ಮ ಮಂದಿರವಾಡ ಶ್ಯಾಮಸ್ವಾಮಿ ಎಷ್ಟು ವರ್ಣನೆ ಮಾಡ್ಯಾರ ಸ್ವಾಮಿ. ದೇವರನ್ನು ಬಿಟ್ಟು ನಮ್ಮ ಶಕ್ತಿ ಏನದ? ಜನಾರ್ದನ ಎಂತ ಹೆಸರು ಪರಮಾತ್ಮದ ಜನಸೇವೆ ಜನಾರ್ದನ ಸೇವೆ ಅಂತ. ಅದಕ್ಕಾಗಿ ಜಗತ್ತಿನೊಳಗೆ ನೋಡಿ ಇಂಥ ಒಬ್ಬ ಸಾಧಾ ಮನುಷ್ಯರ ಹುಟ್ಟಿದಂತ ಹಠಯೋಗಿಗಳ ಸಿದ್ಧ 39ನೇ ಪುಣ್ಯಾಧಾರಣೆ ಮಾಡಿಕೊಂಡ ತಮ್ಮ ಮಕ್ಕಳ ಪುಣ್ಯತಿಥಿ ಮಕ್ಕಳು ಮಾಡುವುದಿಲ್ಲ. ಒಬ್ಬ ಮಗ ಮಾಡಿದ್ರೆ ಆಶ್ರಮಗಳಿಗೆ ಮಾಡೋದು ಮತ್ತೊಬ್ಬ ಮಗ ಅಂತ. ಇಂತಹ ಕಾಲ ಬಂದದ್ದು ಕಲಿಕಾಲ. ಊರೆಲ್ಲ ಕೂಡಿ ಸುತ್ತಿನ ಹಳ್ಳಿಯವರೆಲ್ಲ ಕೂಡಿ 39ನೇ ಪುಣ್ಯಾರಾಧನೆ ಮಾಡ್ತಾರೆ. ಇದು ದೇವರ ಕಾರ್ಯ. ಎಂತ ನಕ್ಷತ್ರದಲ್ಲಿ ಹುಟ್ಟಬೇಕು, ಎಂತ ದೇವರ ಆಶೀರ್ವಾದ ಆಗಿರ್ಬೇಕು. ನೀನು ವಿಚಾರ ಮಾಡುವ ಮಾತ್ರ. ಅದಕ್ಕಾಗಿ ನೀವೆಲ್ಲರೂ ಭಾಗವತರ ಶಾಂತತೆಯನ್ನು ಕಾಪಾಡಿದ್ದೀರಿ. ಭಕ್ತ ಗೌಡ ಕುಂಬಾರ ನೋಡಿ, ಒಬ್ಬ ಭಕ್ತ ಭಕ್ತ ಗೌಡ ಕುಂಬಾರ ಮಾಡುವ ಭಕ್ತ ಒಬ್ಬರ ಇಬ್ಬರು ಹೆಂಡ್ತಿ. ಏನ್ ಮಾತಿನ ಸಂವಾದ ಮುಗಿದ ಮೇಲೆ ಅವ್ರು ಕೇಳ್ತಿಲ್ಲ, ನಿಮ್ಗೆ ಇದಾಗಿ ನಿಮ್ಮ ಪಕ್ಷ ದೈವಗಳು ಮಾತು ಹೇಳಿ ದೈವಗಳು ಇಲ್ಲ ನಿಮ್ಮನ್ನು ಕೇಳಬೇಕು, ಸುಮ್ಮನೆ ಮಾತಾಡಬೇಕು. ದೇವರ ಹಾಡ ಹಾಡೋದಕ್ಕೆ ಹೇಗೆ ದೊಡ್ಡ ಸಂತ, ಒಬ್ಬ ಸಂತ, ಭಕ್ತ ಅಥವಾ ಸಂತ, ಒಬ್ಬ ಆ ಸಂತ ಸಂತರೊಳಗೆ ಸಂತ ಸಂಪ್ರದಾಯಗಳಿವೆ, ಶಾಸ್ತ್ರ ಸಂಪ್ರದಾಯಗಳಿವೆ, ಸಿದ್ಧ ಸಂಪ್ರದಾಯಗಳಿವೆ, ಸಂಪ್ರದಾಯಗಳು ಬಹಳವ. ಸಂತ ಗೋಲ ಕುಮಾರ ಸಂತಿ ಅದೇ ಭಕ್ತರಿಸಿಕೊಂಡಿದ್ದ. ಹೇಗೆಂದ ನೋಡಿಲ್ಲ, ಭಕ್ತರ ಗುರುತು ಎಲ್ಲ ಮುಂದಾಗದ, ನಮ್ಮ ಭಕ್ತರ ಗುರುತು ಎಲ್ಲ ಮುಂದಾಗದ. ಅರ್ಥ ಗೋಲ ಕುಮಾರ ಪ್ರಪಂಚ ನೋಡಿ ಸಂತ. ಅಂತ ಸಂತಿಗೆ ಎಂತ ಒಂದು ಸಮಯ ಒದಗಿ ಅಂದ್ರೆ ಅಕಸ್ಮಾತವಾಗಿ ಪ್ರಪಂಚದಲ್ಲಿ ತಾ ಮಾಡುವ ಅಂದ್ರೆ ಮಣ್ಣಿನ ಗಡಿ ಅವನ ಕಾಯಕಂದ್ರೆ ಗಡಿಗೆ ಗಡಿಯನ್ನು ಮಾಡುವಂತ ಕುಂಬಾರ ಅಂತ ಹೋರ ಕುಂಬಾರ ವಿಠ್ಠಲ ನಾಮಸ್ಮರಣೆಯೊಳಗೆ ತಲ್ಲೀನಾಗಿ ಕಸರು ತುಳಿತಿದ್ದ. ನೋಡಿ ಹದ ಮಾಡಿ ಕಸರು ತುಳಿತಿದ್ದ. ಏನೂ ತಿಳಿಲಾದ ಕೂಸಬಾದ ಗೌರ ಕುಂಬಾರನ ಕಸರಿನೊಳಗೆ ಆಡುತ್ತಾ ಬಿದ್ದದ. ಏನೂ ಗೊತ್ತಿರಲಾರ್ದೆ ನಾಮಸ್ಮರಣೆಯೊಳಗೆ ತಲ್ಲೀನಾಗಿ ಆಗಿ ಆ ಕೂಸಿನೇ ನೋಡಿ ಆವಾಗ ಶ್ರೀಹರಿ ಹೆಸರಿನೊಳಗೆ ರಕ್ತ ಸೋರ್ತದ. ಆವಾಗ ಹೇಳ್ತಿ ಓಡಿ ಬರ್ತಾರೆ, ಅಲ್ಲ ಎಲ್ಲ ಘಾತ ಮಾಡಿಬಿಟ್ಟು ನೀವು ಅಂತಂದ್ರೆ ಕೂಸಿನ ಪ್ರಾಣ ಹೋಗ್ಯದಂದ್ರು ಇಬ್ರು ಹೆಣ್ಣು ಆಣಿನೇ ಹಾಕಿಬಿಟ್ರು. ಆವಾಗ ಏನ್ ಹಾಕಿದ್ರು? ನಮ್ಮನೆಯಿಂದ ಮುಟ್ಟಿದ್ರೆ ವಿಠ್ಠಲನ ಆಣೆ.
ಅವಾಗ ಶ್ರೀಹರಿಯರು ಒಟ್ಟಾಗಿ ಆವಾಗ ಶ್ರೀಹರಿಗೆ ಗೊತ್ತಾಗ್ತಿತ್ತು ಆ ತುಳಸಿದಂತ ಬಂದು ಪ್ರಾಣವನ್ನು ಬದುಕಿಸಿ ಅಂತ ಪಾಂಡುರಂಗ ಬಂದ ನಮ್ಮ ಸ್ವತಃ ತುಳಸಿಯನ್ನು ಬದುಕಿಸಿಕೊಟ್ಟವ ಯಾವಂದ್ರೆ ನಮ್ಮ ದೇವರು ಪಾಂಡುರಂಗ ಪಾಂಡುರಂಗ ಅಂದ್ರೆ ದೇವರು ಸ್ವತಃ. ಅವಾಗ ರಾತ್ರಿ ಆಯ್ತು ಹಾ. ಮಲಕೊಂಡು ಊಟ ಮಾಡಿ ಪಾಂಡುರಂಗನ ಆನೆಯನ್ನು ಹಾಕಿದ್ರು ನಮ್ಮ ಮುಟ್ಟಬೇಡ ಹೌದು ನಿಂತಿ ಗಾಢ ನಿದ್ರೆಯೊಳಗೆ ಭಕ್ತ ಹೊರಗುಂಬಾರ ಒಬ್ಬ ಹೆಂಡತಿ ಒಂದು ಕೈ ಕಾಲ ಕೊಡು ಒಬ್ಬ ಹೆಣ್ಕೊಂಡು ಕೈ ಮೇಲೆ ಹೋದ. ರಾತ್ರಿ ಹತ್ರ ಆಯ್ತು ರಾತ್ರಿ ಸರ್ವತ್ತಾಗಿ ಆವಾಗ ಗೋರ ಕುಂಬಲ್ ಎತ್ತರ ಆಗ್ತದೆ ಪಾಂಡುರಂಗ ಕೈ ಹೆಂಡ್ರ ಮ್ಯಾಲ ಬಿದ್ದಾವ. ಹೌದು ಆವಾಗ ನೀವು ಕೈಗಳ ಪಾಪ ಮಾಡಿ ಅಂತ ಹೇಳಿ ಎರಡೂ ಕೈಗಳನ್ನ ಕತ್ತರಿಸಬೇಕು. ಕಡ್ಕೊಂಡ ಕತ್ತರಿಸಿಬಿಟ್ಟು ಎರಡೂ ಮಂಡ ಮೇಲೆ ಭಜನೆ ಮಾಡಬೇಕು ಗೋರ ಕುಂಬ. ಒಂದರ ಪೂರ್ವದಲ್ಲಿ ಆಷಾಢ ಏಕಾದಶಿ ಸಾವಿರಾರು ಪಂಢರಪುರದಾಗ ಮಂಡ ಮೇಲೆ ಭಜನೆ ಮಾಡ್ತಿದ್ದ ಯಾರೋ ಘೋರ ಕುಂಬಾರ ಗೋರ ಕುಂಬ. ಅವಾಗ ಪರಮಾತ್ಮ ವಿಚಾರ ಮಾಡುವ ಆವಾಗ ಪರಮಾತ್ಮ ವಿಚಾರ ಮಾಡಿದ ನನ್ನ ಸಲುವಾಗಿ ನಾನು ಭಕ್ತಿ ಕೈ ಕಡ್ಕೊಂಡ ಕಡ್ಕೊಂಡ ತನ್ಮಯ ಕೈ ಕಡ್ಕೊಂಡಾನ. ಆವಾಗ ಯಾರೇ ಬಂದು ಹುಟ್ಟಿದವರು ಕೈ ಕೊಡಬೇಕಾಗಿತ್ತು. ಯಾರೂ ಬಂದು ಸುಡಲಿಲ್ಲ ಯಾರೂ ಬರಲಿಲ್ಲ. ಸ್ವತಃ ಪಾಂಡುರಂಗನೇ ಬಂದ ಕೈ ಸಿಗಿದುಕೊಂಡು ಬಂದು ನನ್ನ ಕೈಗೆ ಸಿಗತ್ತೆ ಬಂದವ. ಇದು ನೋಡ್ಲಿಕ್ಕೆ ಸಿಗ್ತದೆ. ಭಕ್ತಿ ಕುಂಬಾರ ಶ್ರೀಮಂತವಾದ ಇದು ಇದು ದೇವರು ಮಾಡಿದ ಕಾರ್ಯನು ಏನೇ ಭಕ್ತಿ ಮಾಡಿದ್ರು ನೀವೇ ವಿಚಾರ ಮಾಡಬಹುದು. ಇದು ದೇವರ ಆಗಿದೆ ಇದಕ್ಕಾಗಿ ನೀವೆಲ್ಲರೂ ಶಾಂತಿಯನ್ನು ಕಾಪಾಡಿದಿರಿ. ಒಂದು ಕಾರ್ಯ ಕೈಗೊಂಡಿಗೆ ಒಂದು ಸ್ಮರಣ ಕಾರ್ಯವನ್ನು ಮಾಡಿ ಕೈಗೊಂಡಿಗೆ ಖಾಲಿ ಇನ್ನೊಂದು ಮಾತು ಹೇಳೋದು ಮಾ